ಕಲಾ ಪ್ರೇಮ ಒಂದು ಬಾಂಧವರಲ್ಲಿ ಸವಿನಯದ ಪ್ರಾರ್ಥನೆ. ಏನಾಯ್ತ್ರಿ ಗುರುಗಳ? ಸರಿಜೋಡಿ ಕಲಾವಿದರು ಕೇಳಿರ್ತಕ್ಕಂತ 6 ಪ್ರಶ್ನೆಗಳಿಗೆ 6 ಸಿಕ್ಕವು. ನಮ್ಮ ಅವನ್ ಮಾಸ್ತರ ಶಿಷ್ಯ ನಾನು ಎಚ್ಚರ ಮಾಡಿದವು. ಎಟ್ಟ ಅಡಕ್ಕಿಡ್ತಿರ್ಲಿ ಅಟ್ಟ ಅಕ್ಷರ ಇರ್ಬೇಕಂತ ಹೇಳ್ರಿ ಅವ್ರು. ಹೌದು, ನಾವು ಹುಚ್ಚರಾಗಲ್ಲಿ 2 ಪುರಾಣ ಕಿತ್ತಾಕ್ ಬಡ್ತೀನಿ. ಒಂದು ಲೈನ್ ಒಟ್ಟ ಗ್ಯಾಪ್ ಆಗೈತಿ. ಗಂಡ ಒಟ್ಟ ಹೆತ್ತಿನ ಬಿಟ್ಟ ಮಡ್ಡಿಗೆ ಹೋಗ್ಯಾನ. ಹೆಂಡತಿ ಮಗಲ ಕೈ ಆಡ್ಸದಳು, ಗಂಡ ಬರವಲ್ಲ. ಗಂಡ ಮತ್ತೆ ಮಾಡಿಗೆ ಹೋಗ್ಯಾನ. ಹೌದಿಲ್ಲ? ಹೌದು. ಯಾವ ಆಕಾಶ ಐತಿ ನಡ್ಬಾರ್ಕ್ ನೋಡಿದ್ರ ಕಡೆ ಬಾಡ ಹಳ್ಳ ಕಡಿ ಮನುಷ್ಯನ ಕಾಣ ಐತಿ, ಈ ಕಡೆ ಗುಡ್ಡ ಕಾಣ ಐತಿ. ಆಯ್ ಮದ್ರ ಇಲ್ಲಿ ಅದಳು, ಗಂಡ ಬರವಲ್ಲ. ಹೌದಿಲ್ಲ? ಹೌದು. ಇವತ್ತು ನಾವು ಕೇಳುವಂತ ಸರ್ಜುಡಿ ಕೆಲವರ ಘರ್ಷಣೆ ಹೆಂಗ ನೋಡಿ. ಇವತ್ತು ಎಷ್ಟ ಯಾರ ಸ್ನೇಹಿತರಾಗ್ಲಿ ಹಾಡಿದ್ರ ಹುಡುಗ ಹೆಂತಿಗೆ ಪ್ರೀತಿ ಉಕ್ಕಿ ಬರ್ಬೇಕು. ಅದೊಂದು ನಾನು ಗೊಂಬೆ ಐತಿ ನೋಡೋದು ಅಡ್ವರ್ಟೈಸ್. ಹೌದಿಲ್ಲ? ನಿಂಗೆ ಎಷ್ಟು ಬಹುಮಾನಾಗೆಲ್ಲ ನಂಗ ಕೊಟ್ಟಬೇಕು, ನೀ ಹೋಗುವಾಗ ಬಿಡಂಗಿಲ್ಲ. ಹೌದು. ಹೌದಿಲ್ಲ ಅಂತ ಕೇಳಿದ್ರೆ ಇವತ್ತು ಎಷ್ಟ ಸ್ನೇಹವಿರಲಿ. ನಾವು ಹೇಳಿದ್ದೇನ ಹೆಣ್ಣಿನಿಂದಲೇ ಜನನ, ಹೆಣ್ಣಿನಿಂದಲೇ ಮರಣ. ಹೆಣ್ಮಕ್ಳು ಎಷ್ಟೋ ಭೂಮಿ ತಲೆ ಮೇಲೆ ಪವಾಡ ಉಳಿಸ್ಯಾರ. ಹೌದು. ಹೆಂಡತಿಯರಿಗಾಗಿ ಯಾವ ಗಂಡಸ್ ಏನು ಮಾಡ್ಯಾನ ಕೇಳಿನ? ಬ್ರಹ್ಮ ಮಾಡ್ಯಾನೋ, ವಿಷ್ಣು ಮಾಡ್ಯಾನೋ, ಶಿವ ಮಾಡ್ಯಾನೋ? ಶಿವ ಮಾತ್ರ ಭೂಲೋಕಕ್ಕೆ ಬರುವಾಗ 285 ಪೇಜ್ ನಂಬರ್ ಕೂರ್ಮ ಪುರಾಣ 18 ಸಟ್ ಹೌದು ಮಾಡ್ಕೊಂಡು ಹೆಂಡತಿನ ಮತ್ತು ಮಕ್ಕಳನ್ನ ಇನ್ನೊಬ್ರ ಮನ್ಯಾಗ ಒತ್ತೆ ಇಟ್ಟಾನ. ನೀ ಎಂತ ಗಂಡು ಹುಡುಗ, ನೀ ಎಂತ ಗಂಡು. ಮಂದಿ ಎಲ್ಲ ತಾರು ಬಾಲ್ಯದಲ್ಲಿ ತಾಯಿ ತಂದಿ ಆದಿನ, ಯೌವನದಲ್ಲಿ ಗಂಡನಾದಿನ, ಮುಪ್ಪಿನ ಕಾಲಕ್ಕ ಮಕ್ಕಳಾದಿನ. ಹೌದು. ನನಗ ವಯ ಬಂದೈತಿ, ನಿನ್ನ ಮದ್ವಿ ಮಾಡ್ಕೊಂಡೀನಿ. ನೀನ ಹತ್ಯಾಕ್ ಬರುವಲ್ಲಿ ಅಂದ್ರೆ ನಾ ಏನ್ ಮಾಡ್ಬೇಕು? ನೀನ ಹತ್ಯಾಕ್ ಬರಲ್ಲ ಅಂದ್ರೆ ನಾ ಏನ್ ಮಾಡ್ಬೇಕು? ಹೌದಿಲ್ಲ? ಹೌದು. ಇವತ್ತು ನಿನ್ನ ಮನೆಗೆ ನಾ ಬಂದೇನಿ. ನಿನ್ನ ಹುಟ್ಟಿರ್ತಕ್ಕಂತ ಮಕ್ಕಳು ಸ್ಕಂದ ಮತ್ತು ಗಣಪತಿ ನಮ್ತವ್ರು ಇಬ್ಬರದಾರ. ಇಬ್ರು ಮಕ್ಕಳನ್ನ ಮತ್ತು ಹೆಂಡತಿಯನ್ನ ಒತ್ತೆ ಇಟ್ಟು ಹೋಗ್ಯಾರ. ನೀವ ಒತ್ತೆ ಇಟ್ಟು ಹೋದವ್ರ ನೀವು ಹೆಣ್ರ ಮಕ್ಕಳ. ಮತ್ತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ ಅಂತೇಳಿ ವೇದ ಪುರಾಣ ಶಾಸ್ತ್ರಗಳ ಸುತಿ ಸಾರ್ತಾವ. ಹೌದು. ಹೌದಿಲ್ಲ? ಮನಿ ತಿರುಗಾಡಿ ಭಿಕ್ಷಾ ಬೇಡಿದವ್ ನೀ ನಾವೇನ್ ಮಾಡೇವಿ? ನಾವು ಗಂಡಸರ ಯಾರ ಮನೆಗೆ ಬಂದೇವಿ? ಯಾರ ಮನೆಗೆ ಬಂದೇವು? ಏನ್ ಕಾರ್ಬಾರ ಮಾಡಿದೆವು? ಇಲ್ಲ. ಇವತ್ತು ನಿಮ್ಮ ಅಪ್ಪ ಭಸ್ಮಾಸುರ ಸಂಹಾರ ಮಾಡ್ಬೇಕಾದ್ರೆ ಪರಮಾತ್ಮ ಸೀರಿ ಹುಟ್ಟಾನ, ಹೆಂಗಸಾಗ್ಯಾನ. ನಮ್ಮ ಪಾರ್ವತಿ ಎಲ್ರಿ ಗಂಡಸನ ರೂಪ ತೊಟ್ಟು ಯಾವ ಮನೆಗೆ ಬಂದಾಳು? ಎಲ್ಲರೂ ಒಂದು ತುತ್ತು ರೊಟ್ಟಿ ನೀಡ್ರೋತಿ ಯಾವ ಕೇಳ್ಯಾಳನ? ನೀ ಬಾಗಲ ಮುಂದೆ ಬಂದಾಗ ನಿನಗ ಭಿಕ್ಷಾ ನೀಡದಕ್ಕೆ ನಮ್ಮ ಅವ್ವಾದಾಳ. ನಮ್ಮ ಅವ್ವಾದಾಳು. ನಾವೇನಾರು ಮಾಡೀವಿ? ನಾವೇನ್ ಮಾಡಿಲ್ಲ. ನಾವು ಇದ್ದಕ್ಕಿದ್ದಾಗ ಒಟ್ಟು ಕಮ್ಮದೇವು. ಅದೇನತ್ತಾರಲ್ಲ, ನೀ ಯಾವಾಗ ಬರ್ತಿ ಬಾ, ಒಟ್ಟ ಬಾಗಲ ಕುಲ್ಲ ಇರ್ತತಿ, ನೀನ ಬರವಲ್ಲಿ ನಾವೇನು ಹೇಳಂಗಿಲ್ಲ. ಈಗ ಸರ್ಜುಡಿ ಕಲಾವ್ರಿ ನಾವು ಕೇಳುವಂತ ಕರ್ಸನೆ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ್ರಿ ಸರ? ಎಟ್ಟ ಸ್ನೇಹವಿರ್ಲಿ, ದೋಸ್ತಿ ಬೇಕಾದಟ್ಟಿರ್ಲಿ ಇರ್ಲಿ. ಹೌದಿಲ್ಲ? ಹೌದು. ಎಟ್ಟ ಸ್ನೇಹವಿರಲಿ ಅವಮಾನವಾಗುವಂತೆ ಏನು ಮಾಡಿದ್ರ ಆ ಮನುಷ್ಯನ ಮೊದಲ ಮನಸ್ಸ ವ್ಯತ್ಯಾಸ ಆಗ್ತದಂದ್ರೆ ಫರ್ಕ್ ಆಗ್ತೈತಿ. ಈಗ ನನಗ ನಿನಗ ದೋಸ್ತಿ ಐತಿ, ಫುಲ್ ಕ್ಲೋಸ್. ಹೌದು. ಹೌದಿಲ್ಲ? ಹೌದು. ಒಟ್ಟ ಈ ಊರ ಗುಡುಂಕೆರೆ ಮುದುಕಲಾರ ನಾ ಪರ್ಮನೆಂಟ್ ಶಿಷ್ಯ. ನಾ ಏನು ಕಲಿಸೇನಿಲ್ಲ. 20 ವರ್ಷ ನಾ ಇಲ್ಲಿ ಹೋಗಿ ಕರೆ. ಹೌದಿಲ್ಲ? ಹೌದು. ಸರ್ವತ್ನ್ಯಾಗ ಫೋನ್ ಹಚ್ಚಿದ್ರು ಅವೊಬ್ಬ ಗಂಡ ಮಗ. ಯಾವಾಗ ನಾ ಹಚ್ಚಿದ್ರು ಸರ್ ಹೇಳ್ರಿ. ಹೌದಿಲ್ಲ? ಹಂಗ ಪ್ರತಿಯೊಂದು ಮನುಷ್ಯನ ಮನಸ್ಸು ಮುರಿಬೇಕಾದ್ರೆ ಎಷ್ಟೋ ಗೆಳಿತನೈತೆ ದೋಸ್ತಿ ಬೀರಪ್ಪನ. ಒಂದು ದೋಸ್ತಿ ಮುರಿಬೇಕಾದ್ರೆ ಹೌದು. ಹೌದಿಲ್ಲ? ಏನು ಮಾಡಿದ್ರ ಆ ಮನುಷ್ಯನ ಮನಸ್ಸು ವ್ಯತ್ಯಾಸ ಆಗಿ ದೋಸ್ತಿ ಎಲ್ಲ ಹಾಳಾಗ್ತತಿ. ಇದು 18 ಪುರಾಣದಾಗ. ಹೌದಿಲ್ಲ? ಅದಕ್ಕೇನಪ್ಪಾ ಅಂತ ಕೇಳಿದ್ರ ಇಲ್ಲಿ ನಾವಾದ್ರೂ ಕೂಡ ಏನಪ್ಪಾ ಅಂತ ಕೇಳಿದ್ರೆ ಇನ್ನ ಅವ್ರ 10 ಮಂದಿನ ಹುಡ್ಸ್ಯಾನ ಅಂತ ಹೇಳ್ಯಾರ. ಅವ್ರ ನಿಮ್ಮ ಅಪ್ಪ ಎದರಾಗ ಹುಡಿಸಿದ ಮಾಸ್ತರ್ ಹೇಳಿ ನೋಡೋನು. ಎದರಾಗ ಹುಡುಗರಾಗ ಏನು ಬರ್ತಾರೋ? ಹಿಂದಿನಂತೆ ಮುಂದಿನವರು ಬ್ರಹ್ಮದೇವರ ದೇಹದಿಂದ ಉದಿಸಿ ಬಂದರು. ನೀವು ಹೆಣ್ಮಕ್ಳು ಶ್ರೇಷ್ಠದೇರಿ, ನೀ ಹೆಂತೆ ಹೌದ, ಏನ್ ಅಡ್ಡೆ ಇಲ್ಲ, ನಿಂದ ಪುಣ್ಯ ಅನ್ನ ಒಪ್ಪುತ್ತನ್ನ. ಹೌದು. ಆಟ ಬಂದ್ರೆ ನಾ ತಿಡ್ಡ ಹಚ್ಚಾವ್ ನೀನ ತಿಡ್ಡ. ನೀವಿಲ್ಲದ ನಾವು ಮಾಡ್ಬೋದು, ಆದ್ರೆ ನಾವಿಲ್ಲದ ನಿಮ್ಗೆ ಏನು ಮಾಡಕ್ಕಾಗಿಲ್ಲ. ಏನಿಗಂಗಿಲ್ರು. ಇವತ್ತೊಂದು ಭಜನಾ ಆಗಲಿ, ಒಂದು ಶಾವರಿಕೆ ಆಗಲಿ, ನಾಟಕ ಆಗಲಿ, ಒಂದು ರಸಮಂಜರಿ ಕಾರ್ಯಕ್ರಮ ಏನಾಗಲಿ ಒಟ್ಟು ಹೆಣ್ಣು ಬೇಕು ನೋಡು. ಹೆಣ್ಣು ಬೇಕಲ್ಲಿ. ಹೌದಿಲ್ಲ? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ನಿಮ್ಮ ಅಂತವ್ರಿಗೆ ನರಕಕ್ಕೆ ದಾರಿ ಇತ್ತ. ಹೌದು. ನೀ ನನಗೆ ಬೇಕಾಗಿ ಬಂದಿದ ನಂತರ 1000 ಮಂದಿಯಾಗ ನೀನು ಒಟ್ಟ ಮುಟ್ಟಿಗೆ ಹಿಡಿದು ಜೋಪಾನ ಮಾಡ್ತಾನ. ಬ್ಯಾಡಾಗಿ ಬತ್ತಂದ್ರೆ ಒಟ್ಟ ಒಂದು ಕ್ಷಣದಾಗ ಎಲ್ಲಿ ನೀವು ಇವನು ಬರೀ ನಾ ತಗೋರಿ ಅಂದ್ರೆ ಸಾಕ. ನೀವು ಊರಿಗೆ ಹೋಗಂಗಿಲ್ಲ, ಮಾಡಿ ಸಾಕು ಬರೀ. ಹೌದಿಲ್ಲ? ಹೌದು. ಅಂತದೆಲ್ಲ ಪುರಾಣ ಅಂತ ಕೇಳಿದ್ರೆ ಹೆಣ್ಣಿಗೆ ಮಾಯಿ ಅಂದಾರ. ಹೆಣ್ಣು ಮಾಯಿ ಅಶೋಕ್ ಮಾಸ್ತರ್. ಹೆಣ್ಣು ಮಾಯಿ, ಗಂಡ ನಾಯಿ.
ಗಂಡ ನಾಯಿ. ಈಗ ಸತ್ತ ನೋಡಿ ಈಗ ಭೂಮಿ ತೆಲ ಮೇಲೆ ಎಲ್ಲ ನಾಯಿಗಳು ಹಾದ್ಯಾಗ ಬೀದ್ಯಾಗ ಮಂದಿ ಇದೆಲ್ಲ ನಿಂತಿರ್ತಾವ ಅವು. ಯಾಕೆ ನಿಂತಿರ್ತಾವ ಕಾರಣ ಹೇಳ್ತಾನೆ ನಾ ಚೇರ್ಮನ್ ಅದಕ್ಕೆ. ಹೌದು. ಹಿಂದಕ್ಕೆ ಏನಾಗಿತ್ತು, ಪಂಚ ಪಾಂಡವರು 5 ಮಂದಿ, ಕೌರವರು 101 ಮಂದಿ, ಹಂಗ ಮುದುಕಾನ. ಹೌದೌದು. ಅವಾಗ ಪಾಂಡವ್ರು ಏನಪ್ಪಾ ಅಂತ ಕೇಳಿದ್ರೆ ದ್ರೌಪದಿ ಹತ್ಯಾಕ 1 ವರ್ಷ ಒಬ್ಬ ಇರ್ಬೇಕು. ಹೌದ್ರಿ ಸರ್. ಒಬ್ಬ ಗಂಡು ಒಳಗೆ ಹೋದ ಇನ್ನೊಬ್ಬ ಹಣಿಕ್ಯಾಕ ನೋಡೋದಿಲ್ಲ. ಏನ್ ಹೇಳ್ರಿ, ಒಬ್ಬ ಮಗಲಾಗಿದ್ದಾಗ ಇನ್ನು 4ನೇದವ್ರು ಉಳ್ದಾವ. ಹೌದ್ರಿ ಸರ್. ಯಾವ ಮಗಲಾಗ ಬರೋದಿಲ್ಲ, ಹಣಿಕ್ಯಾಕ ನೋಡೋದಿಲ್ಲ, ಒಟ್ಟ ಯಾವ ನೋಡೋದಿಲ್ಲ. ಹೌದಿಲ್ಲ. ಹೌದು. ಒಂದಿನ ಏನಾಗಿತ್ತು, ಧರ್ಮರಾಜ ಮತ್ತು ದ್ರೌಪದಿ ಇಬ್ರು ಏನಪ್ಪಾ ಅಂತ ಕೇಳಿದ್ರೆ ಮಂಚಲ ಮ್ಯಾಲ ಮಲಗಿದಾಗ, ಮಂಚದ ಮ್ಯಾಲ ಮಲಗಿದಾಗ ತುಡುಗರು ಬಂದು ಏನ್ ಮಾಡ್ರು, ಬಂದ್ರೆ ಏನ್ ಮಾಡ್ರು, ಆಕಳುಗಳನ್ನೆಲ್ಲ ತುಡುಗು ಮಾಡ್ಕೊಂಡು ಹೋದ್ರ ಅವ್ರು. ಅವಾಗ ಎಲ್ಲಾರು ಓಡಿ ಬಂದು ಅರ್ಜುನಿಗೆ ಹೇಳ್ರು, ಏನ್ ಹೇಳಿದ್ರು, ದೇವಾ ನಮ್ಮ ಆಕಳ ಹಿಂಡಿ ಎಲ್ಲ ಒಯ್ಯಾಕತ್ತಾರು. ಹೌದಿಲ್ಲ. ಹೌದು. ನಮ್ಮನ್ನೆಲ್ಲ ಕಾಪಾಡು ಗುರುವೇ ಅಂತೇಳಿ ಅರ್ಜುನ್ ಕೇಳಿದಾಗ ಒಟ್ಟ ಅರ್ಜುನ ಡೈರೆಕ್ಟ್ ಏನಪ್ಪಾ ಅಂತ ಕೇಳಿದ್ರೆ ಬಾಗಲು ಹೊರಗ ಚಪ್ಪಲ್ ಇಲ್ಲಾಗಿದ್ದು. ಅಲ್ಲಿ ಚಪ್ಪಲ್ ಇಂತ ನಾಯಿ ಓದಿತ್ತು. ನಾಯಿ ಓದಿತ್ತು ಅಲ್ಲಿ. ಅರ್ಜುನ್ ಒಟ್ಟ ಡೈರೆಕ್ಟ್ ಒಳಗ್ ಹೋದ. ತಿರುಗಿ ಬರುವಾಗ ಧರ್ಮರಾಜನ ಮುಖ ನೋಡಿದ, ಅಲ್ಲೋ ಅಣ್ಣ ಘಾತ ಆಯ್ತಂದ. ಹೌದು. ಅವಾಗ ದ್ರೌಪದಿ ಹೇಳ್ತಾಳ, ಏನ್ ಹೇಳ್ತಾಳ್ರಿ, ನಾನು ನನ್ನ ಗಂಡ ನೋಡಿ ಹೆಣ್ಣು ಮಗಲಾಗಿದ್ದಾಗ ಒಟ್ಟ ಆಗಿನಾಗ ಒಪ್ಪೋತತಿ, ಇವ್ ನನ್ನ ಓದೈತಿ ಅದ. ಹೌದು. ಮಗಲ ಎಲ್ಲಿ ತಕ್ಕ ಗಂಡಸಿರ್ತೈತಿ, ಇದು ನನ್ನದತ್ತೈತಿ. ಹೊರಸಲ ಬಿಟ್ಟು ನೀವು ಹೊರಗೆ ಹೋದ್ರೆ ಹೆಂಗಸೇ, ನೀ ಯಾರು ನಡಿ, ನಾ ಹೆಣ್ಣು ಅನ್ನೋಕರ ಹೆಣ್ಣಿನ ಬಗ್ಗೆ ನಂಗೆಲ್ಲ ಅನುಭವ ಗೊತ್ತಿ. ಹೌದು. ನೀ ನನ್ನ ಮಗಲಾಗಿದ್ದಾಗ ಅಟ್ಟ ನೀ ನನ್ನವ ಬಿಟ್ಟು ಸರ್ದಿ, ನೀ ಯಾರವ, ನೀ ಬಿಟ್ಟು ಸರ ಯಾರಾವ ನೀನ. ಹೌದಿಲ್ಲ. ಹೌದು. ರೂಪಾಯಿದಾಗ 4ನೇ ಆಗಂಗಿಲ್ಲ ನೀ, ಒಟ್ಟ 4ನೇ. ಅವಾಗ ಹೊಡಿ ದ್ರೌಪದಿ ಹೇಳಾಕಿ ಏನಂತ ಹೇಳ್ರಿ ಸರ, ನನ್ನ ಗಂಡ ನಾ ಮಲಗಿದ್ದ ನೀ ಅಟ್ಟ ನೋಡಿದಿ. ಹೌದು. ನಿನ್ನ ಇನ್ನು ಮುಂದೆ ಭೂಮಿ ತೆಲಿ ಮ್ಯಾಲ ಒಟ್ಟ 4 ಮಂದಿ ಹಾದ್ಯಾಗ ಬೀದ್ಯಾಗ ನನ್ನ ನೀ ಅಟ್ಟ ನೋಡಿದಿ, ನಿನ್ನ ಜಗತ್ ನೋಡ್ಲಿ ಅಂದಳಕಿ. ನಿನ್ನ ಜಗತ್ತು ನೋಡ್ಲಿ ಅಂದಳಕಿ. ಅರ್ಜುನ್ ಇದ್ದ ಹೊರಗೆ ಬಂದ, ನಾಯಿ ಮಗಲಿ ಒಂದು ಮರಿಗೆ ಹೋಗಿ ಬಾಯಾಗ ಹಿಡ್ಕೊಂಡು ಚಪ್ಪಲ ಕಟ್ಟ ಕಡಿಯಾಕತ್ತಿತ್ತದ. ಹೌದು. ಈಗ ಸದ್ದ ನೋಡ್ರಿ ನಾಯಿಗಳೆಲ್ಲ ಮಂದಿದೆಲ್ಲ ಮಕ್ಕಳದೆಲ್ಲ ಹಾದ್ಯಾಗ ನಿಲ್ತಾವು. ಹೋಗುವಾಗ ಅದು ಗಂಡ ನೆಟ್ ಹೋಗಿರ್ತೈತಿ, ಹೊಳ್ಳಿ ಉಲ್ಟಾ ಹಂಗಾತ್ ಕಾಲ್ ಮಾಡಿ ಹೆಣ್ಣಾಯಿ ದರ ಎಳ್ಕೊಂಡು ಹೋಗ್ತೈತಿ. ಹೌದು. ಇದು ಒಂದು ಹೆಣ್ಣಿನ ಶ್ರಾಪ ಅದು ಹಿಂದಾಗೈತಿ. ಆ ಪುಟ್ಟ ನಾಕ್ ನೋಡವ್ ಅಂದ್ರೆ ಎಲ್ಲ ಓಣ್ಯಾಗ ನಾಯಿಗಳು ಇರ್ತಾವಲ್ಲ, ಮತ್ತ ಅವ್ ನಾಯಿಗಳು ಏನ್ ಮಾಡ್ತಾವು, ಡಾಂಬರ್ ರೋಡ್ ಇದ್ದಲ್ಲಿ ಮಂದಿದ್ದಲ್ಲಿ ಒಟ್ಟ ಹೆಚ್ಚು ಮಲಗು ಚಾಲವಕ್ಕ. ಡಾಂಬರಿ ರೋಡ್ ಬೆಚ್ಚ ಅಶೋಕನ ಬೆಚ್ಚಗೆ ಹತ್ತತಿ. ಆಮೇಲೆ ಎಲ್ಲಿ ಡಾಂಬರ್ ಇರ್ತೈತಿ, ಎಲ್ಲಿ ಮಂದಿ ಇರ್ತೈತಿ, ಅಲ್ಲಿ ಇರ್ತಾವ. ಅದಕ್ಕೆ ಯಾವಾಗೂ ಹಚ್ ಅನ್ಬೇಕ. ಮತ್ತ ಅನ್ಬಿಡ್ದ ಮತ್ತೆ ಬಾಗಲ ಸುತ್ತಾಕಿ ಮತ್ತೆ ಅಲ್ಲೇ ಬರ್ತಿರ್ತೈತಿ ಅದು. ಹೌದಿಲ್ಲ. ಹಂಗ ಇವತ್ತು ಪರಮಾತ್ಮ ಆದ್ರೂ ಕೂಡ ಏನಪ್ಪಾ ಅಂತ ಕೇಳಿದ್ರೆ ಪಗಡಿ ಆಟ ಆಡುವಾಗ ಇವತ್ತು ನೋಡು ಪಾರ್ವತ ದೇವಿಗೆ ಸೋತ್ ಎಲ್ಲ ಮೈ ಮೇಲೆ ಇರ್ತಕ್ಕಂತ ಅರಿವಿಗಳನ್ನು ಕೊಟ್ಟ ದಿಗಂಬರ ಆಗ್ಯಾನ. ನಮ್ಮ ಅವು ಯಾವಾಗ ನಿನಗೆ ಸೋತ್ ಏನೇನು ಕಳೆದು ಕೊಟ್ಟಾಳು, ಏನು ಕೊಟ್ಟಾಳು. ಹೌದಿಲ್ಲ. ಹೌದು. ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚು ಗಂಡ್ರನ್ ಜೋಡ ಬಾಳ್ವೆ ಮಾಡ್ಯಾಳ. ಹೌದಿಲ್ಲ. ಹೌದ್ರಿ. ಸತ್ಯವಾನ ಸಾವಿತ್ರಿ. ಈಗ ನಾವೆಲ್ಲರೂ ಸತ್ ಮ್ಯಾಲ ಯಮಲೋಕಕ್ಕೆ ಹೋಗುತ್ತೇವತ್ತ. ಸಾವಿತ್ರಿ ಹಂಗ ಮಾಡಿಲ್ಲ. ಶರೀರ ಸಹಿತವಾಗಿ ಯಮದೇವನ ಹಿಂಬಾಲ ಬೆನ್ನ ಹತ್ತಿ ಹೋಗ್ಯಾಳ. ಹೌದ್ರಿ ಸರ. ಗಂಡನ ಪ್ರಾಣ ಮರಳಿ ಪಡ್ಕೊಂಡಾಳ. ಅತ್ತಿ ಮಾವ್ರ ಕಣ್ಣು ಪಡ್ಕೊಂಡಾಳ. ಹೌದು. ನೀವು ಹೇಂತಿಗಾಗಿ ಏನ್ ಮಾಡಿರಿ, ನೀವು ಒಟ್ಟ 18 ಪುರಾಣದಾಗ ಪವಾಡ ಹೇಳ್ರಿ. ಹೇಂತಿಗಾಗಿ ನೀವು ಏನ್ ಮಾಡಿರು, ನನಗೋಸ್ಕರ ಏನು ಮಾಡಿರಿ. ಇಲ್ಲಿ ಇಟ್ಟೆಲ್ಲ ಹಾಡ ಹೋಗಿ ಎಲ್ಲ ಮಾಡಿದ್ರು, ಇಲ್ಲಿ ಮನ್ಯಾಗ ಹೋಗಿ ನಮ್ಮ ಮೊಯ್ನಿ ಬರ್ರಿ ಒಂದ್ ಕಪ್ ಚಾ ಮಾಡಿಕೊಟ್ರ ಅಟ್ಟೆಲ್ಲ ನಿಧಿಗಣ ನಿನಗೆ ಏನೂ ಇಲ್ಲ. ನಿಧಿಗಣ್ಣಾಗ ಯಾರು ಇಲ್ರು. ಬೇವರ್ಸ ಕಂಪನಿ ಬೇಕಾರೆ ಹೆಂತಿನ ಮನೆಗೆ ಹಚ್ಕೊಟ್ ನೋಡ್ರಿ, ಒಂದ್ 4 ದಿನ ನಿಮ್ಮ ತಟ್ಟಿ ಗುರಿ ಹತ್ತತಿ. ಸುಡುಗಾಡತ್ತ ಬರ್ದಿಟ್ಟಾರು, ಒಂದ್ ಹೆಣ್ಣು ಒಂದು ಮನ್ಯಾಗಿಲ್ಲ ಅಂತಾರ. ಹೆಣ್ಮಗಳು ಮಾಡೋ ಕೆಲಸ ನೀ ಮಾಡ್ರ. ಹೌದು. ಒಟ್ಟ ಆಗಂಗಿಲ್ಲ. ಪುರಾಣದೊಳಗೆ ಬರ್ತಾರ, ಮಾಸ್ತರ್ ನೀ ಎಲ್ಲ ಓದಿದ್ ನಿನ್ ಮುಂದೆ ಪುರಾಣ ಹೆಸರು ಹೇಳ್ಬಾರ್ದ. ಹೌದು. ಹೆಂಡತಿ ಇಲ್ಲದ ಮನೆ ಒಂದು ಕಾಡಿನ ಸಮಾನತ. ಹೌದು. ಯಾರ ಮನ್ಯಾಗ ಹೆಂತಿರಂಗಿಲ್ಲ, ಒಂದು ಕಾಡ್ ಇದ್ದಂಗ ಅದ. ಒಂದು ಕಾಡ್ ಇದ್ದಂಗ ಅದ. ಅಕ್ಕಿದ್ರೆ ಒಟ್ಟ ಎಲ್ಲ ಗಂಡ ಗುಂಡ ಮಾಡಿ ಏನಪ್ಪಾ ಅಂತ ಕೇಳಿದ್ರೆ ಗೋಲಿ ಗುಂಡ ಮಾಡಿ ಒಂದು ಯಾವ್ದಾರು ಮೂರ್ತಿ ಮಾಡಿರ್ತಾನ. ನೀ ಏನ್ ಮಾಡ್ತಿ, ನೀ ಏನು ಮಾಡಂಗಿಲ್ಲ. ಆ ಕಡೆಯಿಂದ ಕಡೆ ಬರವ. ಹೌದು. ಖಾಲಿ ಬಂದಾನೋ ಕಾಂಜಿ ಪಿಂಜಿ, ಖಾಲಿ ಬಂದ. ಹೌದಿಲ್ಲ. ಇವತ್ತು ನೋಡು ನನ್ನ ಲಕ್ಷ್ಮೀದೇವಿ ಶ್ರೇಷ್ಠದಾಳ, ಗಂಗಾ ಮಾತೆ. ನಿಮ್ಮಪ್ಪ ಅಗಸ್ತ್ಯ ಋಷಿಗೆ ಕುಡಿಯಾಕ ನೀರಿಲ್ಲಾಗಿತ್ತು. ನಾ ಹೇಳುವಂತ ಮಾತಿಗೆ ಮಾಸ್ತರ್ ಒಟ್ಟ ತೋಡಿ ಬರ್ಬೇಕ. ನಾ ಗಂಡಿನ ಅಸಹ್ಯ ಮಾಡ್ತಾನಲ್ಲ ಹೆಣ್ಣಿಂದ, ನೀ ಹೇಳಿ ಆಕಿ ಗಂಡ ಇಂಥವದಾನು, ಆಕಿಗೆ ನೀಗಿಲ್ಲ, ನಮ್ಮ ಅಪ್ಪ ಹಿಂಗ್ ಮಾಡ್ಯಾನ ಅನ್ಬೇಕ. ಅಗಸ್ತ್ಯ ಋಷಿ ಆಶ್ರಮದಾಗ ಕುಡಿಯಾಕ ನೀರಲ್ಲಾಗಿತ್ತು. ಇದು ಶಿವಪುರಾಣ ಭಾಗ 8. ಅವಾಗ ಅನುಸೂಯದೇವಿ ಒಂದು ಕುಂಡವನ್ನು ನಿರ್ಮಾಣ ಮಾಡಿದಳು. ಕುಂಡ ನಿರ್ಮಾಣ ಮಾಡಿದಾಗ ಗಂಗಾದೇವಿ ಒಂದು ನೀರಿನ ರೂಪ ಧಾರಣ ಮಾಡಿ ಅಲ್ಲಿ ಹೋದಳ. ನಿಮ್ಮ ಅಪ್ಪ ನೀರು ಕುಡ್ದ,
ನಿಮ್ಮ ಅಪ್ಪ ನೀರು ಕುಡ್ದ ಇಲ್ಲಿ ಗಂಗಾ ಮಾತೆ ಬ್ಯಾಡ ಅಂದ್ರೆ ನೀವು ಒಟ್ಟ ಹಾಡುವಾಗ ಈ ಹುಡುಗ ನೀ ಮುಂದಿನ ಸಲ ನೀರು ಕುಡಿಬೇಡ. ನೀರು ಕುಡಿಬೇಡ. ನೀರಂದ್ರೆ ನಮ್ದ ಲಕ್ಷ್ಮೀ ದೇವಿ ಅಂದ್ರೆ ಅಕ್ಕಿ ಹೆಣ್ಣ. ಹಾ ಹೌದಿಲ್ಲ? ಹೌದು. ಇವತ್ತು ದುಡ್ಡಿದ್ದಾಗ ಎಲ್ಲ ನಡೆದೈತಿ. ಹೌದು. ಹೌದಿಲ್ಲ? ಹೌದು. ನಿಮ್ಗೆ ಹಾಕಿರ್ತಕ್ಕಂಥ ಆಯರ್ನಿ ಸ್ವೀಕಾರ ಮಾಡಬೇಡ, ಗಪ್ಪ ಇಟ್ಕೋದ್ನಿ. ಹಾ ಅಲ್ಲೇ ದಿನ ಅಂಗಡಿ ಸನಿಕಿದ್ರೆ ಕುರ್ಕುರಿ ತಿನ್ನಕ್ಕೆ ಕಡೆ ಸರಿಸ್ಬಿಡ ಎಲ್ಲ ಅವನು. ಹೌದಿಲ್ಲ? ಹೌದು. ಇವತ್ತು ಈ ಭೂಮಿ ತಾಯಿ ನಿಮ್ಮಂತ ಮಾನವ್ರು ನಾವೆಲ್ಲ ಪಾಪ ಮಾಡೇವಿ, ಕರ್ಮ ಮಾಡೇವಿ. ಆದ್ರೆ ಈ ಭೂಮಿ ತಾಯಿ ಯಾವ ರೈತರ ಮ್ಯಾಲೂ ಸಿಟ್ಟಿಲ್ಲ, ಯಾರ ಮ್ಯಾಲೂ ಸಿಟ್ಟಿಲ್ಲ. ಈಗ ನೀವು ಹಾಡಕತ್ತೀರಿ, ಎಲ್ಲಿ ನಿಂತ ಹಾಡಕತ್ತೀರಿ? ಎಲ್ಲಿ ನಿಂತ ಹಾಡಕತ್ತೀರಿ? ಈ ಭೂಮಿ ಮೇಲೆ ನಿಮ್ಮ ಅಪ್ಪ ಎಲ್ಲಿದ? ನಿಮ್ಮ ಅಪ್ಪ ಎಲ್ಲಿದಾನ್ರು? ತೇರಾ ಬಾಪ್ ನೀಚೆ ಹೈ, ಮೈ ऊपर है. ನೀ ಕೆಳಗದಿ, ನಾ ಮ್ಯಾಲದೀನಿ. ನಾ ಮ್ಯಾಲದನ. ನಿಮ್ಮ ಅಪ್ಪ ಯಾರು ತೋರ್ಸತ್ ಹೇಳಕತ್ತಿ, ನೀ ಯಾಕೆ ಹೇಳುವಲ್ಲಿ? ಅದನ್ನ ಯಾಕೆ ಮುಚ್ಚಾಯ್ತಿ? ನೀ ಎಂತ ಗಂಡ? ನೀ ಯಾವಾಗ್ರೆ ಬಂದಿದ್ದಿ? ಯಾವಾಗ ಬಂದಿದ್ದು? ಹೇಳ ನೋಡು. ಹೇಳಾಕು ಇಂಥ ದಿನ ಬಂದಿ, ಹಿಂಗ ಬಂದಿನಿ ಅಂತೇಳಿ ಪುರಾಣ ಪ್ರಕಾರವಾಗಿ ಹೇಳ್ಬೇಕು. ಅವಾಗ ನಾವ್ ಏನ್ ತಪ್ಪು ಮಾಡಿದ್ರು ಹೇಳ್ಬೇಕು. ನಿನ್ನ ಧರ್ಮ ಅಲ್ಲ, ನನ್ನ ಹೆಂಡತಿ. ನನ್ನ ಹೆಂಡತಿ, ನನ್ನ ಸತಿ. ನಾ ಹೇಳಿದ ಕೇಳಿ ನಡಿ ಅಂತ ಹಿಂಗಾರ ಹೇಳ್ಬೇಕು. ಹೌದಿಲ್ಲ? ಇರ್ಲಿ ನೋಡೋಣ ಯಥಾ ಪ್ರಕಾರ ಏನಪ್ಪಾ ಅಂತ ಕೇಳಿದ್ರೆ, ಹೌದಿಲ್ಲ? ಹೌದು. ಸರಿಜೋಡಿ ಕಲಾವಿದರು, ಮಾಸ್ತರು ಡಬ್ಬಿಂಗ್ ಹಾಡೋರು, ನಾವು ಹಾಡ್ತೇವತ್ತಂದ್ರ ಅವ್ರ ಅಣ್ಣ ಡಗ ಹಿಡಿ, ನಾವು ಹಾಡೋಣ. ಹೌದು. ಸಂಗಾತಿ ನೀನು ಬಾರ, ನೀ ನನ್ನ ಪ್ರಾಣ. ಸಂಗಾತಿ ನೀ ಬಾರ, ನೀ ನನ್ನ ಪ್ರಾಣ. ಓಡಿ ಹೋಗಬೇಡ ಮಾಯಾ ಜಿಂಕೆ, ನೀನಾದೆ ಮರೀಚಿಕೆ. ನೀನಾದೆ ಮರೀಚಿಕೆ. ದೂರ ಮಾಡದೆ ನನ್ನ ಬಾಯಾರಿಕೆ. ಹೃದಯ ಒಳದರೆ ನಾನು ತಾಳಲಾರೆನು. ನೀನಾದೆ ಮರೀಚಿಕೆ. ನೀನಾದೆ ಮರೀಚಿಕೆ. ನೀನಿಲ್ಲದೆ ನಾ ತಾಳಲಾರೆನು. ನೀನಿಲ್ಲದೆ ನಾ ತಾಳಲಾರೆನು. ಪರದೇಸಿ ಮೇರೆ ಯಾರ, ನಿಭಾನ. मुझे याद रखना कहीं बोलना ध्यान, परदेसी जाना नहीं. मुझे छोड़ के नीन मनी काढ़के, मुझे छोड़ के नीन मनी काढ़के. ನೀನಾದೆ ಮರೀಚಿಕೆ. ನೀನಾದೆ ಮರೀಚಿಕೆ. ನೀನಿಲ್ಲದೆ ನಾ ಇರಲಾರೆನು. ನೀನಿಲ್ಲದೆ ನಾ ಬದುಕಲಾರೆನು. ಹೆಂಗಂದ್ರೆ ಬೀಜ ಇದ್ದಂಗೆ ಬೆಳೆ ಹೋದಿಲ್ಲ. ಏನ್ ಅಡ್ಡಿಲ್ಲ, ಹಾಡಪ್ಪಿ.